ಪ್ರಗತಿಯ ಆವಿಷ್ಕಾರ ಕೃಷಿ. ಕೃಷಿಯ ನಿಕಟವರ್ತಿ ಹಾಗೂ ಬೆನ್ನೆಲುಬು ರೈತ ಹಾಗೂ ಕೃಷಿ ಕ್ಷೇತ್ರದಲ್ಲಾದ ಆಧುನೀಕರಣ, ನೂತನ ತಂತ್ರಜ್ಞಾನ, ಆವಿಷ್ಕಾರಗಳ ಅನಾವರಣ. ಕೃಷಿ ಬೀಟ್ಗೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಬೆಂಗಳೂರಿನಂತಹ ದೊಡ್ಡ ಸಿಟಿಗಳಲ್ಲಿ ಜರ್ಬಿರಾ ಹೂವುಗಳಿಗೆ ತುಂಬಾನೇ ಬೇಡಿಕೆ ಇರುತ್ತೆ. ಆಕರ್ಷಣೀಯ ಅಂದವನ್ನ ಹೊಂದಿರುವ ಈ ಹೂವುಗಳನ್ನ ಹೂ ಬೊಕ್ಕೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಹೀಗಾಗಿ ಸಿಟಿಗೆ ಹತ್ತಿರವಿರುವ ರೈತರು ಈ ಹೂವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಈ ಜರ್ಬಿರಾ ಬೆಳೆಯನ್ನ ಬೆಳೆಯುವ ವಿಧಾನ ಹೇಗೆ, ಅದರ ಆರೈಕೆ ಹೇಗೆ ಅನ್ನೋದನ್ನ ಈಗಿಲ್ಲಿ ನೋಡೋಣ. ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಸರ್. ನಮ್ಮ ತಂದೆ ಹೆಸರು ಕೊಂಡಾರೆಡ್ಡಿ, ನಮ್ಮ ತಾಯಿ ಹೆಸರು ಶಾಂತಮ್ಮ. ನಾವು 3 ಜನ, 2 ಬ್ರದರ್ಸು, 1 ಸಿಸ್ಟರು. ಸರ್, ಭೂಮಿ ಫಲವತ್ತಾಗಿರ್ಬೇಕಂದ್ರೆ ಸಾಯಿಲು ಫಸ್ಟು ಚೆನ್ನಾಗಿರಬೇಕು. ಕೆಂಪು ಮಣ್ಣಾಗಿರಬೇಕು ಚೆನ್ನಾಗಿ. ಸ್ವಲ್ಪ ಲೆವೆಲ್ಲಾಗಿರಬೇಕು ಸಾಯಿಲು, ಫ್ಲಾಟ್ ಇರಬೇಕು. ಮತ್ತು ಕಲ್ಲು ಗುಡ್ಡ ಅದೆಲ್ಲ ಇರಬಾರ್ದು. ಈ ಕಲ್ಲು ಗುಡ್ಡ ಇರೋದ್ರೆ ನಾವು ತರಕಾರಿ ಬೆಳೆಗೆ ಅದಕ್ಕೆ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಈ ಥರ ಬೆಳೆಗೆ ಅಂದರೆ ಫ್ಲಾಟ್ ಆಗಿರಬೇಕು, ಮಣ್ಣು ಚೆನ್ನಾಗಿರಬೇಕು, ಸಾಯಿಲ್ ಚೆನ್ನಾಗಿರಬೇಕು, ಜೇಡಿ ಮಣ್ಣು ಆಗಬಾರ್ದು, ಕೆಂಪು ಮಣ್ಣಾಗಿರಬೇಕು. ಫಸ್ಟು ನಾವು ಪಾಲಿ ಹೌಸ್ ಮಾಡೋವಾಗ ಅದೆಲ್ಲ ಟೆಸ್ಟ್ ಲ್ಯಾಬಿಗೆ ಕೊಟ್ಟು ಚೆಕ್ ಮಾಡಿ ಇದು ಓಕೆ, ಮಣ್ಣು ಸಾಯಿಲ್ಗೆ ಓಕೆ ಆಗುತ್ತೆ ಅಂದಮೇಲೆ ನಾವು ಪಾಲಿ ಹೌಸ್ಗೆ ರೆಡಿ ಮಾಡ್ತೀವಿ. 2011ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಮುಂಚೆ ನಾವು ಮಗ್ಗ ಹಾಕಿದ್ವಿ. ಮಗ್ಗದಲ್ಲಿ ಒಂದು 2-3 ವರ್ಷ ಮಗ್ಗ ಪವರ್ ಲೂಮ್ಸ್ ಹಾಕಿದ್ವಿ. ಅದರಲ್ಲಿ ನಮಗೆ 2-3 ವರ್ಷ ಮಾಡಿದ್ವಿ. ಆಮೇಲೆ ಕರೆಂಟು ಪ್ರಾಬ್ಲಮ್ ಆಯಿತು. ಹೋಗೋದು ಬರೋದು ಅದರಲ್ಲಿ ನಮಗೆ ಲಾಸ್ ಆಗ್ತಾಯಿತ್ತು ಲೇಬರ್ ಇಟ್ಕೊಂಡು. ಸರಿ ಅಂದ್ಬಿಟ್ಟು ಆಮೇಲೆ ಒಂದು 2 ದಿವಸ ವ್ಯವಸಾಯ ಮಾಡಿದ್ವಿ. ಮತ್ತೆ ನಮ್ಮ ತಂದೆಯವರು ನಾವೆಲ್ಲ ಇದ್ವಿ. ಆವಾಗ ಈ ನೀರು ಬೇರೆ ನಮಗೆ ಸಮಸ್ಯೆ ಆಯಿತು, ನೀರು ಫುಲ್ ಸಮಸ್ಯೆ ಆಗೋಯ್ತು. ಸರಿ 3 ಜನನೂ ಒಂದೇ ಥರ ಆಗಲ್ಲ ಅಂದ್ಬಿಟ್ಟು ನಾವು ಮತ್ತೆ ಒಂದು ಅಂಗಡಿ ಪ್ರೊವಿಷನ್ ಸ್ಟೋರನ್ನು ಹಾಕೋಣ ಅಂದ್ಬಿಟ್ಟು ಚಂದಾಪುರದಲ್ಲಿ ಒಂದು 7-8 ವರ್ಷ ಅಂಗಡಿ ಮಾಡಿದ್ವಿ. ಸರಿ, ಅಂಗಡಿ ನಡ್ಕೊಂಡು ಹೋಗ್ತಾಯಿತ್ತು. ಅದು ಮನೆ ಸಂಸಾರಕ್ಕೆ ಅದಕ್ಕೆಲ್ಲ ಏನು ತೊಂದರೆ ಆಗ್ತಾಯಿರಲಿಲ್ಲ. ಡೈಲಿ ಒಂದು 10,000 ವ್ಯಾಪಾರ ಆಗ್ತಾಯಿತ್ತು. ಆಮೇಲೆ ಅಲ್ಲಿ ಫ್ಲೇವರ್ ಅದು ಮಾಡಿದವಾಗ ಅಂಗಡಿ ಡೆಮೊಲೇಷನ್ ಮಾಡಿದ್ರು. ಡೆಮೊಲೇಷನ್ ಮಾಡಿದ್ಮೇಲೆ ಬೇರೆ ಕಡೆ ಒಂದು 2 ವರ್ಷ ಅಂಗಡಿ ಮಾಡಿದ್ವಿ ನಾವು. ಆಮೇಲೆ ನಮ್ಗೆ ಯಾಕೋ ಆ ಕಡೆ ಸೆಟ್ ಆಗಲಿ, ಬೇರೆ ಏರಿಯಾ ಸೆಟ್ ಆಗಿಲ್ಲ. ಮತ್ತು ಇಲ್ಲೇ ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ಸರಿ ಅಂದ್ಬಿಟ್ಟು ವ್ಯವಸಾಯ ತೋಟ ತರಕಾರಿ ಬೆಳೆ ಅದು ಮಾಡ್ತಾಯಿದ್ವಿ. ಸರಿ, ಆಮೇಲೆ ಹಿಂಗೆ ಪಾಲಿ ಹೌಸ್ಗೆ ಆಗ ಎಲ್ಲನೂ ಸ್ವಲ್ಪ ಇದು ಮಾಡ್ತಾಯಿದ್ರು. ಸೆಂಟ್ರಲ್ ಗೌರ್ಮೆಂಟಿಂದ ಲೋನ್ ಅದು ಕೊಡ್ತಾಯಿದ್ರು. ಬೋರಲ್ಲಿ ಒಂದು ಹಾಕ್ಸಿದ್ವಿ. ಬೋರ್ ಚೆನ್ನಾಗಿ ನೀರು ಬಂತು. ಆಮೇಲೆ ಪಾಲಿ ಹೌಸ್ಗೆಲ್ಲ ಸ್ಟಾರ್ಟ್ ಮಾಡಿ ಲೋನ್ಗೆಲ್ಲ ಅಪ್ಲೈ ಮಾಡಿ ಲೋನೆಲ್ಲ ಓಕೆ ಆಯಿತು. ಆಮೇಲೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನೀರು ನಿಂತೋಯ್ತು. ಸರಿ, ಇನ್ನೆಲ್ಲ ಮೂವ್ ಮಾಡಿಬಿಟ್ಟಿದ್ವಿ. ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ಬೋರ್ಗಳು ಹಾಕಿ ಒಂದು 20-25 ಬೋರ್ ಹಾಕಿದ್ವಿ. ಅದಕ್ಕೆ ಒಂದು 30-40 ಲಕ್ಷ ಖರ್ಚಾಗೋಯ್ತು. ಸಾಲ ಮಾಡಿ ಇದು ಮಾಡಿ ಬಡ್ಡಿಗಳಿಗೆ ತಗೊಂಡು ಅದು ಮಾಡಿ ಒಂದು ಎಕರೆ ಫಸ್ಟ್ ಸ್ಟಾರ್ಟ್ ಮಾಡಿ ಅದರಲ್ಲಿ ರೋಸ್ ಬೆಳಿದ್ವಿ, ಎಕ್ಸ್ಪೋರ್ಟ್ ರೋಸು. ಅದರಲ್ಲಿ ಅಲ್ಲಿ ಬರೋದು ಔಷಧಿಗೆ ಲೇಬರ್ಗೆ ನೀರು ಹೊಡ್ಕೊಂಡು ಕೂಡ ಟ್ಯಾಕ್ಟ್ರಲ್ಲಿ ಹೊಡ್ಕೊಂಡು ಬೆಳೆ ಬೆಳೆದಿದ್ದೀವಿ. ಸರಿ ಅಂದ್ಬಿಟ್ಟು ಹಂಗೆ ಮಾಡ್ಕೊಂಡೇ ಇದ್ವಿ. ಆಮೇಲೆ ಅಲ್ಲಿಗೂ ಏನೂ ಇದಾಗ್ತಾಯಿರಲಿಲ್ಲ. ಅಲ್ಲಿಗೆ ಸರಕ್ತಾನೆ ಇತ್ತು. ಲೋನ್ ಮಾಡಿದ್ವಿ. ಲೋನ್ಗೆ 30 ಲಕ್ಷ ಲೋನ್ ಮಾಡಿದ್ವಿ. ಲೋನ್ಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸರಿ ಲೋನ್ ಕಟ್ಟಬೇಕಾಗಿತ್ತು. ಲೋನ್ ಡ್ಯೂ ಕಟ್ಟೋಕ್ಕೂ ತೊಂದರೆ ಆಗ್ತಾಯಿತ್ತು ನಮಗೆ ಆವಾಗ. ಸರಿ ಅಂದ್ಬಿಟ್ಟು ಕೃಷಿ ಹೊಂಡ ಒಂದು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ವಿ. ಮತ್ತು ನೀರೆಲ್ಲ ಅದಕ್ಕೆ ಸ್ಟೋರೇಜ್ ಮಾಡಿದ್ವಿ. ಪಾಲಿ ಹೌಸ್ ನೀರೆಲ್ಲ ಪೈಪ್ಲೈನ್ ಮಾಡಿ ಸ್ಟೋರೇಜ್ ಮಾಡಿ ಎಲ್ಲ ಸ್ಟಾಕ್ ಮಾಡಿದ್ವಿ. ಸ್ವಲ್ಪ ಆಗ ನಮಗೆ ಪರವಾಗಿಲ್ಲ, ನೀರು ವರ್ಕೌಟ್ ಆಗ್ತಾಯಿದೆ ಅಂದ್ಬಿಟ್ಟು ಆದಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೊಂದು 1 ಎಕರೆ 1/2 ಎಕರೆ ಎಕ್ಸ್ಟೆಂಡ್ ಮಾಡಿಕೊಂಡು ಮತ್ತು ಅದರಲ್ಲೇ ಕ್ರಾಪ್ ಬೇರೆ ಚೇಂಜ್ ಮಾಡಿದ್ವಿ. ಫಸ್ಟು ರೋಸ್ ಹಾಕಿದ್ವಿ. ಮತ್ತು ಆಮೇಲೆ ಒಂದೇ ಕ್ರಾಪ್ ಬೇಡ, ಚೇಂಜ್ ಮಾಡೋಣ ಅಂದ್ಬಿಟ್ಟು ಜರ್ಬಾರ 1 ಎಕರೆ ಮಾಡ್ಕೊಂಡ್ವಿ. ಸರ್, ರೋಸ್ 1 ಎಕರೆ ಇತ್ತು, ಜರ್ಬಾರ 1 ಎಕರೆ ಇತ್ತು. ಆಮೇಲೆ ಜರ್ಬಾರ ರೋಸ್ಗೆ ನಮಗೆ ಆಗೋ 6 ಇಯರ್ಸ್ 7 ಇಯರ್ಸ್ ಓಲ್ಡ್ ಆಯಿತು. ಅದಕ್ಕೆ ಏನು ಮಾಡಿದ್ವಿ ಅಂದರೆ ಮತ್ತೆ ಅದು ಮಾಡಿಬಿಟ್ಟು ತಿರ್ಗಾ ಸ್ವಲ್ಪ ಭೂಮಿಗೆ ರೆಸ್ಟ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಗೊಬ್ಬರ ಎಲ್ಲ ಕೊಟ್ಟು ಫಲವತ್ತು ಮಾಡಿ ತಿರ್ಗಾ 1 ವರ್ಷ ಬಿಟ್ಬಿಟ್ಟು ಅದಕ್ಕೆ ಭೂಮಿಗೆ ಒಂದು ಮತ್ತೆ ಜರ್ಬಾರ ಅದಕ್ಕೆ ಜರ್ಬಾರ ಹಾಕಿದ್ವಿ. ಈಗ 2 ವರ್ಷ 2.5 ವರ್ಷದಿಂದ ನಾವು
2.5 ಎಕರೆ ನಮ್ಮದು ಜರ್ಬಾರ ಇದೆ. ನಮ್ಮದು ಈಗ ಪಾಲಿಹೌಸ್ ಇರೋದು 2.5 ಎಕರೆ ಇದೆ ಸರ್. ಈಗ ಭೂಮಿಗೆ ಸರ್ ಫಸ್ಟು ಭೂಮಿ ಎಲ್ಲ ಲೆವೆಲ್ ಮಾಡಬೇಕು, ಅದು ಮಣ್ಣು ಪರೀಕ್ಷೆ ಕೊಡಬೇಕು. ಮಣ್ಣು ನಮ್ಮ ಬೆಳೆಗೆ ಆಗುತ್ತೆ ಅಂದರೆ ನಾವು ಆಮೇಲೆ ಆ ಭೂಮಿಗೆ ಫಲವತ್ತಾದ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಒಂದು ಎಕರೆಗೆ ಒಂದು 50ರಿಂದ 60 ಲೋಡ್ ಕೊಟ್ಟಿಗೆ ಗೊಬ್ಬರ ಮಾಡ್ತೀವಿ. ಅದಕ್ಕೆ ಜಿಂಕು, ಬೋರನ್ನು, ಕಾಪರು ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಯಿಲ್ಗೆ ಚೆನ್ನಾಗಿ ಉಳುಮೆ ಮಾಡ್ತೀವಿ. JCB ಯಲ್ಲೆಲ್ಲ ಮಣ್ಣು ಲೂಸ್ ಮಾಡಿ ಅದಕ್ಕೆ ಒಂದು 2-3 ಟೈಮ್ ಟ್ಯಾಕ್ಟ್ರೆಲ್ಲ ಉಳುಮೆ ಮಾಡಿ ಮತ್ತೆ ತಿರ್ಗಾ JCB ಲೂಸ್ ಮಾಡಿ ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗಿ ಮಣ್ಣಿಗೆ ಇದು ಮಾಡಿ ಫಲವತ್ತ ಕೊಟ್ಟು ಚೆನ್ನಾಗಿ ಒಣಗಿಸಿ ಮಣ್ಣು. ಆಮೇಲೆ ಮತ್ತೆ ಅದಕ್ಕೆ ನೀರು ಹಾರಿಸ್ತೀವಿ. ನೀರು ಹಾಯಿಸ್ಬಿಟ್ಟು ಚೆನ್ನಾಗಿ ಭೂಮಿನ ಒಂದು 2 ದಿವಸ 3 ದಿವಸ ಸ್ಪ್ರಿಂಕ್ಲರಲ್ಲಿ ನೀಡ್ಬಿಟ್ಟು ನೆನೆಸ್ಬಿಟ್ಟು ಮತ್ತೆ ಬೆಡ್ ಅಪ್ಲಿಕೇಶನ್ ಮಾಡ್ತೀವಿ. ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅದೆಲ್ಲ ಚೆನ್ನಾಗಿ ಇದು ಮಾಡ್ತೀವಿ. ಅದೇ ಸರ್ ನೋಡ್ತೀವಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಬೆಳಗ್ಗೆ ಬರ್ತೀವಿ ನಾವು ಮಾಮೂಲಿ 6-6:30 ಬರ್ತೀವಿ. ಆಗ ನೋಡ್ತೀವಿ ವಾತಾವರಣ ಏನಿದೆ ಪ್ರಾಬ್ಲಮ್ ಅಂತ. ಅದನ್ನ ನೋಡಿಕೊಂಡು ಅದಕ್ಕೆ ತಗುವ ಏನು ರೋಗ ಇದೆ ಅಂತ ಅದಕ್ಕೆ ನೋಡಿಕೊಂಡು ಆ ಕೆಮಿಕಲ್ಲು ನಾವು ಸ್ಪ್ರೇ ಮಾಡಿಸ್ತೀವಿ. ವಾತಾವರಣ ಚೆನ್ನಾಗಿ ಸ್ವಲ್ಪ ಬಿಸಿಲು ಮತ್ತು ಮೋಡ ವಾತಾವರಣ ಇದೆ, ಚೆನ್ನಾಗಿ ಹೂವು ಬರುತ್ತೆ, ಪ್ರೊಡಕ್ಷನ್ ಇರುತ್ತೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಬಿಸಿಲು ಓವರ್ ಆದರೆ ಬೆಳೆ ಸ್ವಲ್ಪ ಸ್ಟೆಮ್ ಥಿಕ್ನೆಸ್ಸು, ಹೂವು ಸೈಜ್ ಕಮ್ಮಿ ಆಗುತ್ತೆ ಓವರ್ ಬಿಸಿಲಾದರೆ. ಮತ್ತು ನಮಗೆ ಥ್ರಿಪ್ಸು ಮೈಟ್ಸು ಅಂತ ಬರುತ್ತೆ, ಅದು ಓವರು ನಮಗೆ ಪ್ರಾಬ್ಲಮ್ ಕೊಡುತ್ತೆ. ಅದೇ ಓವರ್ ಕಾಸ್ಟು, ಕೆಮಿಕಲ್ ಕಾಸ್ಟು ಅದೇ ಜಾಸ್ತಿ ತೊಗೊಳುತ್ತೆ ನಮಗೆ ಥ್ರಿಪ್ಸ್ದು. ನೀರು ಸರ್ ನೋಡ್ತೀವಿ, ಇದು ಬಿಸಿಲು ಓವರ್ ಇದ್ದರೆ ಡೈಲಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ನೀರು ಬಿಡ್ತೀವಿ ಡ್ರಿಪ್ಪಲ್ಲಿ. ಮತ್ತು ಈ ಥರ ಕ್ಲೈಮೇಟ್ ಇದೆ ಒಂದು ಸ್ಪ್ರಿಂಕ್ಲರಲ್ಲಿ ಯೂಸ್ ಮಾಡ್ತೀವಿ ಒಂದು 10 ನಿಮಿಷ. ಇಲ್ಲ ಏನೋ ಮೋಡ ಇದೆ ಏನು ಬೇಕಾಗಿಲ್ಲ ಅಂದಾಗ 1 ದಿವಸ 2 ದಿವಸ ಗ್ಯಾಪ್ ಬಿಟ್ಟು ಸ್ಪ್ರೇ ಮಾಡ್ತೀವಿ, ಡ್ರಿಪ್ಪಲ್ಲಿ ನೀರು ಬಿಡ್ತೀವಿ. ಕಟಾವಿಗೆ ನಮ್ಮ ಹತ್ರ ಈಗ ಆಲ್ರೆಡಿ ಒಂದು 15 ದಿವಸ ಕೆಲಸ ಮಾಡ್ತಾಯಿದ್ದಾರೆ. 15 ದಿವಸಕ್ಕೂ ನಾವು ಕೆಲಸ ಕೊಡ್ತೀವಿ. 15 ದಿವಸ ಬೆಳಗ್ಗೆ ಬರ್ತೀವಿ, ಹೂವು ಹಾರ್ವೆಸ್ಟ್ ಮಾಡ್ತೀವಿ, ಪ್ಯಾಕಿಂಗ್ ಮಾಡಿಸ್ತೀವಿ. ಪ್ಯಾಕಿಂಗ್ ಮಾಡಿಸ್ಮೇಲೆ ಆಮೇಲೆ ನೋಡ್ತೀವಿ ಏನೇನು ಇದ್ದಿದ್ರೆ ನಮಗೆ ಸ್ಪ್ರೇ ಮಾಡಿಸ್ಬೇಕಾದ್ರೆ ಈ ಮಧ್ಯಾಹ್ನ ಟೈಮ್ ಆಗೋಲ್ಲ ಬಿಸಿಲಲ್ಲಿ. ಏನು ಸ್ಪ್ರೇ ಎಲ್ಲ 9 ಗಂಟೆ 10 ಗಂಟೆ ಒಳಗಡೆ ಸ್ಪ್ರೇ ಮುಗಿಸ್ಬೇಕು. ಅಷ್ಟರೊಳಗೆ ನೋಡ್ತೀವಿ ಸ್ಪ್ರೇನ ಮಾಡಿಸ್ಬೇಕಾದ್ರೆ ಸ್ಪ್ರೇ ಮಾಡಿಸ್ತೀವಿ. ಇಲ್ಲಾಂದರೆ ಈವ್ನಿಂಗು 4 ಗಂಟೆ ಮೇಲೆ ಮಾಡಿಸ್ತೀವಿ. ಹೂವು ಪ್ಯಾಕಿಂಗು ನಮ್ಮದು 1 ಗಂಟೆ 12:30 1 ಗಂಟೆ 1:30 ನೋಡಿ. ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಕಮ್ಮಿ ಇದ್ದರೆ ಬೇಗ ಆಗುತ್ತೆ ಸರ್. ಈಗ ನೋಡಿ ಇದು ಡಾರ್ಕ್ ಪಿಂಕ್ ಇದು, ಮತ್ತು ವೈಟ್ ಬರುತ್ತೆ, ಮತ್ತು ಯೆಲ್ಲೋ ಬರುತ್ತೆ, ರೆಡ್ ಬರುತ್ತೆ, ಆರೆಂಜ್ ಬರುತ್ತೆ, ಲೈಟ್ ಪಿಂಕ್ ಬರುತ್ತೆ, ಡಬಲ್ ಕಲರ್ ವೈಟ್ ಬರುತ್ತೆ, ರಾಣಿ ಪಿಂಕ್ ಬರುತ್ತೆ ಸರ್. ಕಲರ್ಸು ಒಂದು 10-12 ಥರ ಕಲರ್ ಇರುತ್ತೆ. ಅಂದರೆ ನಮಗೆ ಮಾರ್ಕೆಟ್ ಮೂವಿಂಗ್ ಕಲರ್ ಬಂದು ಒಂದು 6 ಕಲರ್ ಇರುತ್ತೆ, ಅದು ನಾವು ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಡಿಸೈನ್ ಇದು ಬಂದು ಕೇರಳ ಸೀಸನ್ ಬಂದರೆ ನಮಗೆ ವೈಟ್ ಜಾಸ್ತಿ ಇರುತ್ತೆ ಸರ್. ಬೇರೆ ನಾರ್ಮಲಲ್ಲೂ ಸೀಸನಲ್ಲೂ ಎಲ್ಲ ಕಲರ್ ಮೂವಿಂಗ್ ಆಗುತ್ತೆ. ಅದರಲ್ಲಿ ಡಾರ್ಕ್ ಪಿಂಕು ವೈಟು ಇದು ಪಿಂಕು ವೈಟು ಚೆನ್ನಾಗಿ ಮೂವಿಂಗ್ ಇದೆ ಈಗ ಪ್ರೆಸೆಂಟು. ವೈಟ್ ಬಂದು ಕೇರಳ ಹೋಗುತ್ತೆ ಸರ್, ಆಂಧ್ರ ಹೋಗುತ್ತೆ. ಈ ಆಂಧ್ರ ಬಂದು ಡಾರ್ಕ್ ಪಿಂಕು ವೈಟು ಅದು ಚೆನ್ನಾಗಿ ಮೂವಿಂತೆ. ಮಿಕ್ಸಿಂಗ್ ಕಲರ್ ಎಲ್ಲ ಸ್ಟೇಟು ಹೋಗುತ್ತೆ, ಆಂಧ್ರ, ತಮಿಳ್ನಾಡು, ಕರ್ನಾಟಕ ಎಲ್ಲ ಹೋಗುತ್ತೆ. ಮೂವಿಂಗ್ ಜಾಸ್ತಿ ಮೂವಿಂಗ್ ವೈಟು ಡಾರ್ಕ್ ಪಿಂಕ್ ಚೆನ್ನಾಗಿ ಮೂವಿಂಗ್ ಇದೆ. ಒಂದು ಸಸಿ ಬಂದು 40 ರೂಪಾಯಿ ಆಗುತ್ತೆ ಸರ್, 38 ರೂಪಾಯಿ 40. ಅದು 4-5 ಕಂಪ್ನಿ ಇದೆ, ಒಂದೊಂದು ಕಮ್ಮಿದು ಒಂದೊಂದು ಕಂಪ್ನಿದು ಒಂದೊಂದು ಥರ ಇರುತ್ತೆ. ಅದರಲ್ಲಿ ಒಂದು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, 1 ರೂಪಾಯಿ 2 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಒಂದು ಸಸಿಗೆ ಸರ್. 1 ಎಕರೆಗೆ ಪಾಲಿಹೌಸು ಪ್ಲ್ಯಾಂಟಿಂಗು ಬೆಡ್ ಪ್ರಿಪ್ರೇಷನ್ನು ಎಲ್ಲ ಸೇರಿದ್ರೆ ಒಂದು 60-65 ಲಕ್ಷ ಬೇಕಾಗುತ್ತೆ ಸರ್. ಆದಾಯ ಸರ್ ಈಗ ಸೀಸನ್ನು ಯಾವ ಥರ ಇರುತ್ತೆ ಅದ್ರ ಮೇಲೆ ನಮಗೆ ಇದು ಬರುತ್ತೆ. ಈಗ ನೋಡಿ, ಈಗ 1-1.5 ತಿಂಗಳು ಏನಿರಲ್ಲ, ಅದು ನಮಗೆ ಒಂದು ಹೂವು ಬಂದು 1 ರೂಪಾಯಿ ಹೋಗುತ್ತೆ, ಒಂದು ಕಟ್ಟಿಗೆ 10 ಹೂವು 10 ರೂಪಾಯಿ ಹೋಗುತ್ತೆ. ಅದು ನಮ್ಗೆ ಮೇಂಟೆನೆನ್ಸ್ ಕೂಡ ಬರೋಲ್ಲ. ಈಗ ಮೊನ್ನೆ ಹೋದ ತಿಂಗಳು ಅದಕ್ಕೆ ಮುಂದೆ ತಿಂಗಳು ಸ್ವಲ್ಪ ಮೂಮೆಂಟ್ ಇತ್ತು, 40-50 ಎಲ್ಲ ಇತ್ತು. ಅದು ಈಗ ನಮಗೆ ಮ್ಯಾನೇಜ್ ಮಾಡ್ತೇವೆ, ಲೇಬರ್ಗೆ, ಫರ್ಟಿಲೈಸರು, ಕೆಮಿಕಲ್ಗೆ, ಅದಕ್ಕೆ ಸ್ವಲ್ಪ ನಮಗೆ ವರ್ಕೌಟ್ ಆಗುತ್ತೆ ಸರ್. ಈಗ ನಮ್ಮ ಮನೆಯಲ್ಲಿರೋದು 9 ಜನ, 4 ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಮ್ಮ ತಾಯಿ ಮನೆಯಲ್ಲಿರ್ತಾರೆ. ನಮ್ಮ ಬ್ರದರು, ನಾವು ಮಿಸ್ಸಸ್ಸು ಬರ್ತಾರೆ, ನಮ್ಮ ಮಿಸ್ಸಸ್ಸು ನಾವು ಇಬ್ಬರು ಇರ್ತೀವಿ. 4 ಜನ ನಾವು ನೋಡ್ಕೊತೀವಿ ಸರ್. ನಮ್ಮ ಜೊತೆಗೆ 15 ಜನ ಲೇಬರ್ ಇರ್ತಾರೆ. ಇದಾಗಿತ್ತು ಇಂದಿನ ಕೃಷಿ ಬೀಟ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.